ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಗೃಹಲಕ್ಷ್ಮಿ ಹಣ ಯಾವ ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಮತ್ತೆ ಯಾವ ಯಾವ ಜಿಲ್ಲೆಗೆ ಬಿಡುಗಡೆ ಆಗಬೇಕಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆ ರೇಷನ್ ಕಾರ್ಡ್ ಇ-ಕೆ-ವೈ-ಸಿ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಇ-ಕೆ-ವೈ-ಸಿ ಮಾಡಿಸಿಲ್ಲ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಹಣ ಜಮಾ ಆಗಲ್ಲ, ಗೃಹಲಕ್ಷ್ಮಿ ಹಣ ಬರಲ್ಲ ಅವ್ರ ಖಾತೆಗೆ. 16 ಮತ್ತೆ 17ನ ಕಂತಿನ ಹಣ ಈಗಾಗಲೇ ಬರ್ಬೇಕಿತ್ತು, ಆದ್ರೆ ಬಂದಿಲ್ಲದೆ ಇರೋ ಕಾರಣ ಸರ್ಕಾರದ ಮೇಲೆ ಎಲ್ರಿಗೂ ಬೇಜಾರಿದೆ, ಆಕ್ರೋಶನೂ ಇದೆ. ನಿನ್ನೆ ಯಾವ ಜಿಲ್ಲೆಗಳ ಮಹಿಳೆಯರಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ತೀನಿ. ಧಾರವಾಡ, ಯಾದಗಿರಿ, ಉಡುಪಿ, ಕಲಬುರಗಿ ಜಿಲ್ಲೆಗಳಿಗೆ ಸ್ವಲ್ಪ ಹಣ ಜಮಾ ಆಗಿದೆ. ಇವತ್ತು ಯಾವ ಜಿಲ್ಲೆಗೆ ಹಣ ಜಮಾ ಆಗಲಿದೆ ಅಂದ್ರೆ ಚಾಮರಾಜನಗರ, ರಾಯಚೂರು, ಮೈಸೂರು, ವಿಜಯಪುರ, ಕೋಲಾರ, ಕೊಡಗು, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ ಈ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. ಜಿಲ್ಲೆಯ ಎಲ್ಲಾ ಮಹಿಳೆಯರಿಗೂ ಹಣ ಜಮಾ ಆಗಲ್ಲ, ಸ್ವಲ್ಪ ಮಹಿಳೆಯರಿಗೆ ಮಾತ್ರ ಹಣ ಜಮಾ ಆಗಲಿದೆ. ಇನ್ನು ಕೆಲವು ಮಹಿಳೆಯರು ಸ್ವಲ್ಪ ಕಾಯ್ಬೇಕಾಗಿದೆ. ಆದ್ರೆ ಸ್ವಲ್ಪ ಲೇಟ್ ಆದ್ರೂ ಕೂಡ ಎಲ್ಲ ಮಹಿಳೆಯರಿಗೂ ಗೃಹಲಕ್ಷ್ಮಿ ಹಣ ಅವರ ಖಾತೆಗೆ ಜಮಾ ಆಗುತ್ತೆ. ಇನ್ನು ಇ-ಕೆ-ವೈ-ಸಿ ಬಗ್ಗೆ ಹೇಳೋದಾದ್ರೆ, ಇ-ಕೆ-ವೈ-ಸಿ ಮಾಡಿಸಿಲ್ಲ ಅಂದ್ರೆ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತ ಹೇಳಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ. ಬಡವರಿಗೆ ಮಾತ್ರ, ಅಂದ್ರೆ ಯಾರು ತುಂಬಾ ಬಡವರಿರ್ತಾರೋ ಅವರಿಗೆ ಮಾತ್ರ ಈ ರೇಷನ್ ಸಿಗ್ಬೇಕು, ರೇಷನ್ ಹಣ ಸಿಗ್ಬೇಕು, ಅಕ್ರಮವನ್ನ ತಡೆಗಟ್ಟಬೇಕು. ಹಾಗಾಗಿ ಇ-ಕೆ-ವೈ-ಸಿ ಮಾಡಿಸ್ಬೇಕು ಅಂತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೇಳಿದೆ. ನಿಮ್ಮ ರೇಷನ್ ಕಾರ್ಡ್ಗಳಿಗೆ ನಿಮ್ಮ ಆಧಾರ ಕಾರ್ಡ್ಗಳನ್ನು ಜೋಡಣೆ ಮಾಡಬೇಕು. ಮನೆಯ ಪ್ರತಿಯೊಬ್ಬ ಸದಸ್ಯರ ಇ-ಕೆ-ವೈ-ಸಿ ಜೋಡಣೆ ಮಾಡಿಸ್ಬೇಕು. ಅಂದ್ರೆ ಬರೀ ಮನೆಯ ಮುಖ್ಯಸ್ಥರು ಮಾತ್ರ ಅಲ್ಲ, ಎಲ್ಲರ ಆಧಾರ ಕಾರ್ಡ್, ರೇಷನ್ ಕಾರ್ಡ್ ಜೋಡಣೆ ಆಗಿರ್ಬೇಕು. ಅಂದ್ರೆ ರೇಷನ್ ಕಾರ್ಡ್ಗಳಿಗೆ ಆಧಾರ ಕಾರ್ಡ್ ಲಿಂಕ್ ಮಾಡಿಸ್ಬೇಕು. ಇನ್ನು ಬ್ಯಾಂಕ್ನಲ್ಲಿ ಇ-ಕೆ-ವೈ-ಸಿ ಮಾಡಿಸೋದು ಅಂದ್ರೆ ಬ್ಯಾಂಕ್ ಪಾಸ್ಬುಕ್ಗೆ ಅದಕ್ಕೆ ಆಧಾರ್ ಲಿಂಕ್ ಮಾಡಿಸೋದೇ ಬ್ಯಾಂಕ್ ಇ-ಕೆ-ವೈ-ಸಿ ಅಂತ ಕರೀತಾರೆ. ಇ-ಕೆ-ವೈ-ಸಿ ಮಾಡಿಸೋಕೆ ಲಾಸ್ಟ್ ಡೇಟ್ ಅಂದ್ರೆ ಇದೇ ಫೆಬ್ರವರಿ 15ನೇ ತಾರೀಕು. ಬಿ-ಪಿ-ಎಲ್ ಆಗಿರ್ಲಿ, ಎ-ಪಿ-ಎಲ್ ಆಗಿರ್ಲಿ ಇ-ಕೆ-ವೈ-ಸಿ ಮಾಡಿಸೋದು ಕಡ್ಡಾಯ. ರೇಷನ್ ಕಾರ್ಡ್ಗೆ ಇ-ಕೆ-ವೈ-ಸಿ ಎಲ್ಲಿ ಮಾಡಿಸಬಹುದು ಅಂದ್ರೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ಮಾಡಿಸಬಹುದು, ಅಥವಾ ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರ ಅಲ್ಲೂ ಕೂಡ ಮಾಡಿಸಬಹುದು. ಇದಿಷ್ಟು ಮಾಹಿತಿಯನ್ನ ಕೊಡ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.